ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ವ್ಯಾಃ. ಓಂ ಅಮೋಘಾಯ ನಮಃ. ಓಂ ದಾಶುಷೇ ಸುದಾಸೆ ವೃಷ್ಣೇ ತೇ ಹರಿ ವೃಷಣಾಯುನಜ್ಮಿ ವ್ಯಂತು ಬ್ರಹ್ಮಾಣಿ ಪುರುಷಾಕವಾಜಂ ಮಾತೆ ಅಸ್ಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ 371ನೇ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 113ನೇಯ ಶಬ್ದ ಅಮೋಘ ಅಂತ, ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ, ಇವೆರಡನ್ನ ನಾವೀಗ ಶ್ರವಣ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಭಗವಂತ ಅಮೋಘ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ಅನ್ನೋದನ್ನ ಈಗ ನಾವು ನೋಡೋರಿದ್ದೇವೆ. ಅಮೋಘ ಅಂದರೆ ವ್ಯರ್ಥವಲ್ಲದ್ದು. ಭಗವಂತನಲ್ಲಿ ಇರುವಂಥದ್ದು ಯಾವುದೂ ವ್ಯರ್ಥವಲ್ಲ. ಭಗವಂತನ ಬಗ್ಗೆ ನಾವು ತೋರಿಸುವಂಥ ಭಕ್ತಿ ಅದು ವ್ಯರ್ಥವಲ್ಲ. ಭಗವಂತನಲ್ಲಿ ಇರುವಂಥ ಶಕ್ತಿ, ಅವನ ಸಂಕಲ್ಪ, ಅವನ ಬಲ, ಅವನು ಮಾಡಿದಂತಹ ಸೃಷ್ಟಿ, ಪಾಲನ, ನಾಶ ಇದ್ಯಾವುದೂ ವ್ಯರ್ಥವಲ್ಲ. ಮೋಘ ಅಂದ್ರೆ ವ್ಯರ್ಥ, ಅದ್ಯಾವುದೂ ವ್ಯರ್ಥವಲ್ಲ. ಮತ್ತೆ ನಾವು ಆತನ ಬಗ್ಗೆ ಮಾಡುವಂತಹ ಭಕ್ತಿಯೂ ಕೂಡ ವ್ಯರ್ಥವಲ್ಲ. ಮತ್ತು ಜೀವ ಸಮುದಾಯದ ಜೊತೆಗೆ ಯಾವತ್ತೂ ಕೂಡ ಇರುವಂಥವನು. ಅಮ ಅಂದ್ರೆ ಅಮಿತ ಅಂತ ಕೂಡ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳು ಅಮೋಘ ಎಂಬ ಶಬ್ದಕ್ಕೆ ಕಾಣುತ್ತವೆ. ಅಮೋಘಯತಿ ಸಫಲೀಕರೋತಿ ಭಕ್ತಾನ್ ಮುಕ್ತ್ಯಾದಿ ದಾನೇನ. ಭಕ್ತರ ಅಪೇಕ್ಷೆಗಳನ್ನು ಸಫಲವನ್ನಾಗಿ ಮಾಡುವಂಥವನು. ಆ ಕಾರಣಕ್ಕಾಗಿ ಕೂಡ ಅವನಿಗೆ ಅಮೋಘ ಅಂತ ಹೇಳ್ತಾರೆ. ಸ್ವಲ್ಪ ಈ ಎಲ್ಲ ಶಬ್ದಗಳಿಗೆ ಅರ್ಥ ವ್ಯತ್ಯಾಸ ಇದೆ ಅಷ್ಟೆ. ಮುಖ್ಯವಾಗಿ ನಾವು ಭಗವಂತನ ಅನುಸಂಧಾನ ಮಾಡಬೇಕಾದದ್ದು, ಆತ ಏನು ಕರ್ಮಗಳನ್ನು ಮಾಡ್ತಾನೆ, ಏನು ಆತನ ಶಕ್ತಿ ಇದೆ, ಸೃಷ್ಟಿಯಾದಿ 8 ಅವನು ಮಾಡ್ತಾನಲ್ಲ, ಆ 8ರಲ್ಲಿ ಯಾವುದೂ ಕೂಡ ವ್ಯರ್ಥವಲ್ಲ, ಎಲ್ಲವೂ ಸಫಲವೇ ಅಂತ ಅದಕ್ಕೆ ಒಟ್ಟಾರೆ ತಾತ್ಪರ್ಯ. ಈ ಮಂತ್ರ ಅಮೋಘ ಎಂಬ ಒಂದು ನಾಮವನ್ನ 113ನೇ ನಾಮ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಈ ಬೃಹತಿ ಮಂತ್ರ ಏನಿದೆ, ಇದು ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಬೇರೆ ಇದೆ. ಕೇಭಿರ್ವರೂಥೈಸ್ತವ ಪ್ರಿಯಾಸಃ ಸೂರಿಷು ಸ್ಯಾಮ ಪ್ರಿಯಾಸ ಇತ್ತೇ ಮಘವನ್ನಭಿಷ್ಟೌ ನರೋ ಮದೇಮ ಶರಣೇ ಸಖಾ ಅಂತ. ಹೀಗೆ ಅಮೋಘ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಬೇರೆ ಇದೆ. ಆದರೆ ರಘುನಾಥ ತೀರ್ಥರು ಅಮೋಘ ಎಂಬ ನಾಮಕ್ಕೆ ಯಾವ ಬೃಹತಿ ಮಂತ್ರವನ್ನು ಜೋಡಿಸಿದ್ದಾರೆ, ನಾವು ಅದನ್ನು ಈಗ ನೋಡಬೇಕಾಗಿದೆ. ಮತ್ತೆ ಆ ಮೂಲ ಮಂತ್ರ ಏನಿದೆ, ಋಗ್ವೇದದಲ್ಲಿ ಬರುವಂತಹ ಆ ಮೂಲ ಮಂತ್ರ, ಆ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಇವರೆಲ್ಲ ಹೇಗೆ ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕು. ಮೂಲ ಋಗ್ವೇದದ ಮಂತ್ರ ಸನಾ ತಾತ ಇಂದ್ರ ಭೋಜನಾನಿ ರಾತಹವ್ಯಾಯ ದಾಶುಷೇಷು ದಾಸೆ ವೃಷ್ಣೇತೆ ಹರಿ ವೃಷಣಾಯುನಜ್ಮಿ ವೆಂತು ಬ್ರಹ್ಮಾಣಿ ಪುರುಷಾಕ ವಾಜಂ ಅಂತ ಇಷ್ಟು ಮಂತ್ರ ಇದೆ. ಅದರಲ್ಲಿ ಆ ಸನಾತಾತ ಇಂದ್ರ ಭೋಜನಾನಿ ರಾತಹವ್ಯಾಯ ಇಷ್ಟು ಭಾಗವನ್ನು ಬಿಟ್ಟು ದಾಶುಷೇ ಸುದಾಸೆ ವೃಷ್ಣೇತೆ ಹರಿ ವೃಷಣಾಯುನಜ್ಮಿ ವ್ಯಂತು ಬ್ರಹ್ಮಾಣಿ ಪುರುಷಾಕ ವಾಜಂ ಇಷ್ಟು ಭಾಗವನ್ನು ಮಾತ್ರ ತಗೊಂಡಿದ್ದೇವೆ. ಅದರ ಮುಂದೆ ಬರುವಂಥ ಮಂತ್ರ ಮಾತೆ ಅಸ್ಯಾಂ ಸಹಸಾವನ್ ಪರಿಷ್ಟಾವಘಾಯ ಭೂಮ ಹರಿವಹ ಪರಾದೈ ತ್ರಾಯಸ್ವನೋ ವೃಕೇಭಿಃ ವರೂಥೈಃ ತವ ಪ್ರಿಯಾಸ ಸೂರಿಷು ಸ್ಯಾಮ ಅಂತ ಮುಂದಿನ ಮಂತ್ರ. ಆ ಮಂತ್ರದಲ್ಲಿ ಮಾತೆ
ಅಸ್ಯಾಂ ಅನ್ನೋದನ್ನು ಮಾತ್ರ ಇಲ್ಲಿ ತಗೊಂಡಿದ್ದಾರೆ. ಹೀಗೆ ಹಿಂದಿನ ಮಂತ್ರದಲ್ಲಿ 70-80 ಭಾಗವನ್ನು ತಗೊಂಡು ಮುಂದಿನ ಮಂತ್ರದಲ್ಲಿ 10-15 ಭಾಗವನ್ನು ಮಾತ್ರ ತಗೊಂಡು ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಈ ಮಂತ್ರಕ್ಕೆ ಈ ದಾಶುಷೆ ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ದಾಶುಷ್ ಅಂದರೆ ಯಜಮಾನ, ಭಗವಂತನನ್ನ ಯಜಮಾನ, ಇಂದ್ರನನ್ನ ಯಜಮಾನ ಅಂತ ಹೇಳಿದಂತೆ ಕಾಣಿಸ್ತದೆ. ಯಜಮಾನ ಅಂದ್ರೆ ಜಗದೊಡೆಯ ಅಂತ ಅರ್ಥ ಆಗಬಹುದು. ಸಾಮಾನ್ಯವಾಗಿ ನಾವೆಲ್ಲ ಭಾಷೆಗಳಲ್ಲಿ ಕೂಡ ತಿಳ್ಕೊಳ್ಳುವಂತೆ ಒಂದು ಅರ್ಥ ಅದು. ಯಜಮಾನ ಅಂದ್ರೆ ಯಜ್ಞವನ್ನು ಮಾಡುವಂಥವನು, ಭಗವಂತನು ಕೂಡ ಯಜ್ಞವನ್ನು ಮಾಡುವಂಥವನೇ. ಇಡೀ ಈ ವಿಶ್ವದಲ್ಲಿ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಆ ಎಲ್ಲ ದೇವತೆಗಳು ಮತ್ತೆ ನಮ್ಮಂಥ ಸಾಮಾನ್ಯ ಮನುಷ್ಯರು ಮಾಡುವಂತಹ ಎಲ್ಲ ಯಜ್ಞಗಳಲ್ಲಿ ಆತನೇ ಪ್ರೇರಕ. ಆದ್ರಿಂದ ಅವನೇ ದಾಶುಷ್ ಅಂದ್ರೆ ಯಜಮಾನ. ಸುದಾಸೆ, ನಿನ್ನ ಭಕ್ತನಿಗೆ ನೀನೇನು ಅಪೇಕ್ಷೆಗಳನ್ನ ಈಡೇರಿಸ್ತಿ ಅವೆಲ್ಲವೂ ಸನಾತನ. ಸನಾತನ ಅಂತನ್ನೋದು ಈ ಮಂತ್ರದಲ್ಲಿ ಬಂದಿಲ್ಲ, ಹಿಂದಿನ ಮಂತ್ರದಲ್ಲಿ ಬಂದಿದೆ. ಮೂಲ ಋಗ್ವೇದದ ಮಂತ್ರ ಆದ್ರಿಂದ ಅದನ್ನು ಇಲ್ಲಿ ಜೋಡಿಸಿ ಹೇಳಿದೆ ಅಷ್ಟೆ. ಮುಂದೆ ಪುರುಷಾಕ ಅಂತ ಒಂದು ಶಬ್ದ ಇದೆ. ಪುರುಷಾಕ ಎಂಬ ಶಬ್ದಕ್ಕೆ ಪೂರ್ಣವಾದ ಶಕ್ತಿ ಉಳ್ಳವನೇ, ಅನೇಕ ಕರ್ಮ ಉಳ್ಳವನೇ ಅಂತ ಹೀಗರ್ಥ. ನೀನು ವೃಷಣ್, ಎಲ್ಲ ಕಾಮಗಳನ್ನು ಕೂಡ ಈಡೇರಿಸುವಂಥವನು. ನಿನ್ನ ರಥಕ್ಕೆ, ನಿನ್ನನ್ನು ಹೊತ್ತು ತರುವ ರಥ, ನೀನು ಸಂಚಾರ ಮಾಡುವಂತಹ ಒಂದು ರಥ, ಆ ರಥದಲ್ಲಿ ನಾನು 2 ಕುದುರೆಗಳನ್ನು ಜೋಡಿಸ್ತೇನೆ. ಆ 2 ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥದಲ್ಲಿ ನೀನು ಬರಬೇಕು. ಯುವಕ ಕುದುರೆಗಳು, ಹರೆಯದ ಕುದುರೆಗಳು, ಮತ್ತೆ ನಾವು ಮಾಡುವಂತಹ ಸ್ತೋತ್ರಗಳು ಬಲಿಷ್ಠನಾದಂತಹ ನಿನ್ನನ್ನು ತಲುಪಲಿ ಅಂತ ಹೀಗೆ ಸಾಯಣಾಚಾರ್ಯ ಆ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತಾಚಾರ್ಯರು ವ್ಯಾಖ್ಯಾನ ಏನ್ ಮಾಡಿದ್ದಾರೆ ಅಂತ ನೋಡುವುದಕ್ಕಿಂತ ಮುಂಚೆ ರಘುನಾಥ ತೀರ್ಥರು ಸಾಯಣಾಚಾರ್ಯರ ವ್ಯಾಖ್ಯಾನವನ್ನೇ ಹೋಲುವಂತಹ ವ್ಯಾಖ್ಯಾನ ಸಾಮಾನ್ಯವಾಗಿ ಮಾಡಿರ್ತಾರಲ್ಲ. ದಾಶುಷೇತೆ ಹವಿರ್ದಾತ್ರೆ, ದಾಶುಷೆ ಎಂಬ ಶಬ್ದಕ್ಕೆ ಹವಿರ್ದಾತ್ರೆ ಸುದಾಸೆ ರಾಜ್ಞೆ, ಹವಿಸ್ಸನ್ನು ನಿನಗೆ ಕೊಡುವಂಥ ಸುದಾಸ ಎಂಬ ರಾಜನಿಗೆ. ದಾಶುಷ್ ಅಂದ್ರೆ ಕೊಡುವಂಥವನು ಅಂತನೂ ಅರ್ಥ ಮಾಡಬಹುದು. ಈ ನೀನು ಎಲ್ಲರಿಗೂ ಎಲ್ಲವನ್ನೂ ಕೊಡುವಂಥವನು, ಅಪೇಕ್ಷೆಗಳನ್ನು ಈಡೇರಿಸುವಂಥವನು. ಮತ್ತೆ ನಿನಗೆ ಹವಿಸ್ಸನ್ನು ಕೊಟ್ಟಿರುವಂತಹ ಸುದಾಸ ಎಂಬ ರಾಜನಿಗೆ ನೀನು ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತಿ. ಹೀಗೆ ದಾಶುಷ್ ಅನ್ನುವುದು ಆ ಭಗವಂತನಿಗೆ ಅನ್ವಿತ ಆಗುವಂತಹ ಒಂದು ಶಬ್ದ, ಎಲ್ಲವನ್ನು ಕೊಡುವಂಥವನು ಅಂತ ಅರ್ಥ. ನೀನು ನಮ್ಮಲ್ಲಿಗೆ ಬರಬೇಕು, ನಾವಿರೋ ಜಾಗಕ್ಕೆ. ಹಾಗೆ ಬರಬೇಕಾದ್ರೆ ನಿನಗೆ 2 ಕುದುರೆಗಳನ್ನ, ವೃಷಾಣವು ಅಂದ್ರೆ ಯುವಾನವು, ಹರೆಯದ ಕುದುರೆಗಳನ್ನು ಹೂಡಿದ ಕುದುರೆಗಳನ್ನ ನಿನ್ನ ರಥಕ್ಕೆ ಹೂಡ್ತೇನೆ. ಮತ್ತೆ ನನ್ನ ಮನೆಗೆ ನೀನು ಬಂದ ಮೇಲೆ ಮದ್ಗೃಹಂ ಪ್ರತಿ ಆಗತಸ್ಯ ತವ ಮಯಾ ಕೃತಾನಿ ಸ್ತೋತ್ರಾಣಿ, ನಾನು ಮಾಡುವಂತ ಸ್ತೋತ್ರಗಳು ನಿನಗೆ ಅನ್ನವಾಗಲಿ. ಭಗವಂತನೇ, ನಿನಗೆ ಬೇರೆ ಯಾವುದೇ ಅನ್ನ, ಪಾಯಸ, ಭಕ್ಷ್ಯ, ಭೋಜ್ಯ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ, ನಿವೇದಿಸುವುದಕ್ಕಿಂತ ಈ ಸ್ತೋತ್ರಗಳೇ ನಿನಗೆ ಪ್ರಿಯವಾದಂತಹ ಅನ್ನ, ಅಂಥ ಅನ್ನವಾಗಲಿ ಅವು. ಪುರುಷಾಕ, ಶಾಖ ಅಂದ್ರೆ ಕರ್ಮ ಅಂತ ಅರ್ಥವನ್ನು ಹೇಳಿದ್ದಾರೆ. ಅಥವಾ ಶಕ್ತಿ ಉಳ್ಳವನು ಅಂತನೂ ಅರ್ಥ ಆಗಬಹುದು. ಶಾಖ ಶಕ್ತಿ, ಪುರುಹು ಅಮೋಘ ಶಕ್ತಿ ಯಸ್ಯ ಇತಿವ, ಯಾರು ಅಮೋಘವಾದ ಶಕ್ತಿ ಉಳ್ಳವನೇ ಅವನೇ ಪುರುಷಾಕ. ಅಮೋಘವಾದಂತಹ ಶಕ್ತಿಯುಳ್ಳ, ಬಹಳವಾದಂತಹ ಶಕ್ತಿಯುಳ್ಳ ಭಗವಂತನೇ, ನೀನು ನಿನಗಾಗಿ ನಾವು ಮಾಡುವಂತಹ ಕ್ರಿಯೆ, ನೀನು ನಮ್ಮಿಂದ ಮಾಡಿಸುವಂತಹ ಈ ಕ್ರಿಯಾ ಇದು. ಭಕ್ತ ರಕ್ಷಣ ಕ್ರಿಯಾಯಾಮ್, ಭಕ್ತ ರಕ್ಷಣ ಕ್ರಿಯೆಯಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ, ನಮ್ಮನ್ನು ನೀನು ಸದಾ ಸಲಹಬೇಕು. ಇಲ್ಲಿ ಮೋಘ ಅಂದ್ರೆ ವಿಘ್ನ ಅಂತ ಅರ್ಥ. ನ ಮೋಘ, ಯಾವ ಭಗವಂತನ ಕ್ರಿಯೆ ಯಾವತ್ತೂ ವ್ಯರ್ಥ ಅಲ್ಲವೋ, ಆದ್ರಿಂದ ಅವನನ್ನ ಅಮೋಘ ಅಂತ ಹೀಗೆ ಹೇಳಬೇಕು ಅಂತ ಇದು ರಘುನಾಥ ತೀರ್ಥ ಸ್ವಾಮಿಗಳ ವ್ಯಾಖ್ಯಾನ.
ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ? ದಾಶುಷ್ ಅಂದ್ರೆ ಯಜಮಾನ ಅನ್ನೋ ಅರ್ಥವನ್ನೇ ಸಾಯಣ ಭಾಷ್ಯಕ್ಕೆ ಅನುಸಾರವಾಗಿ ಅವರು ಹೇಳಿದಂತೆ ಕಾಣಿಸ್ತದೆ. ನಿನ್ನ ಆಗಮನ ನಮ್ಮ ಬಳಿಗೆ ಆಗಬೇಕು. ಅದಕ್ಕಾಗಿ 2 ಹರೆಯದ ಕುದುರೆಗಳನ್ನ ಹೂಡ್ತೇನೆ. ಆ ಕುದುರೆಗಳನ್ನು ಹೂಡಿದ ರಥದಲ್ಲಿ ನೀನು ಬರಬೇಕು. ಅಥವಾ ನೀನು ನಮ್ಮಲ್ಲಿಗೆ ಬರಬೇಕಾದ್ರೆ ಮನಸ್ಸು ಬುದ್ಧಿ ಎಂಬ 2 ಕುದುರೆಗಳನ್ನ ನಾನು ಹೂಡ್ತೇನೆ. ಅವೆರಡು ಮನಸ್ಸು ಬುದ್ಧಿ ಎಂಬ ಕುದುರೆಗಳು ವೃಷಣವು. ಯಾಕೆಂದ್ರೆ ವೃಷಣವು ಅಂದ್ರೆ ಎಲ್ಲ ಭಕ್ತಿ ಇತ್ಯಾದಿಗಳನ್ನ, ಭಗವಂತನ ಕುರಿತು ಭಕ್ತಿ ಇತ್ಯಾದಿಗಳನ್ನ ಹೊರಚೆಲ್ಲುವಂಥವು ಮನಸ್ಸು ಬುದ್ಧಿಗಳು. ಮತ್ತು ಹರಿ ಯಾಕೆಂದ್ರೆ ವಿಷಯ ಹರಣಾತ್, ವಿಷಯವನ್ನು ನಮ್ಮ ಬಳಿಗೆ ತಲುಪಿಸುವಂಥವೇ ಮನಸ್ಸು ಮತ್ತು ಬುದ್ಧಿಗಳು. ಮತ್ತು ಭಕ್ತಿಯಾದಿಗಳನ್ನ ಭಗವಂತನಿಗೆ ಅರ್ಪಿಸುವಂಥವು. ಅಂಥ ಮನಸ್ಸು ಬುದ್ಧಿಗಳನ್ನ ನಾನು ತೊಡಗಿಸ್ತೇನೆ, ಅಂದ್ರೆ ಸಮಾಧಿ ಯೋಗದಲ್ಲಿ ಇರ್ತೇನೆ ಅಂತ ಅರ್ಥ. ಪುರುಷಾಕ ಪೂರ್ಣ ಶಕ್ತಿ. ನಾನು ಮಾಡುವಂತಹ ಸ್ತೋತ್ರವು ನಿನ್ನನ್ನು ಬಂದು ತಲುಪಲಿ. ನೀನು ಸ್ತೋತ್ರದಿಂದ ಪ್ರಸನ್ನನಾಗಿ ನನಗೆ ಹವಿಸ್ಸು ಇತ್ಯಾದಿಗಳನ್ನು ಕೊಡಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಹೀಗೆ ಒಟ್ಟಾರೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಇತ್ಯಾದಿಗಳು ಮಾಡಿದಂತಹ ವ್ಯಾಖ್ಯಾನವನ್ನ ನಾವು ನೋಡಿದ್ವಿ. ಮಾತೆ ಅಸ್ಯಾಮ್ ಅನ್ನುವುದಕ್ಕೆ ಯಾವುದೇ ರೀತಿಯಾದ ಅಪರಾಧ ನಮ್ಮಿಂದ ನಡೆಯದೇ ಇರಲಿ ಅಂತ ಅರ್ಥವನ್ನ ಭಗವಂತಾಚಾರ್ಯ ಹೇಳ್ತಾರೆ. ಇನ್ನು ನಾನು ಈ ಮಂತ್ರಕ್ಕೆ ಮಾಡಿಕೊಂಡಿರುವಂತಹ ಅರ್ಥವನ್ನ ಈಗ ಹೇಳ್ತೇನೆ. ಮೊದಲು ಅನ್ವಯಾರ್ಥ ನೋಡೋಣ, ಶಬ್ದಾರ್ಥಗಳನ್ನ. ಪುರುಷಾಕ ಅಮೋಘವಾದ ಕರ್ಮ ಉಳ್ಳವನೇ, ಅಮೋಘವಾದ ಶಕ್ತಿ ಉಳ್ಳವನೇ, ಅಥವಾ ಪೂರ್ಣವಾದ ಕರ್ಮ ಪೂರ್ಣವಾದಂತಹ ಶಕ್ತಿ ಉಳ್ಳವನೇ. ದಾಶುಷೆ ಯಜಮಾನಾಯ, ನೀನು ಯಜಮಾನ ಲೋಕೇಶ್ವರ ಅಥವಾ ಎಲ್ಲವನ್ನೂ ಕೊಡುವಂಥವನು ನಮಗೆ. ಸುದಾಸೆ ಶ್ರೇಷ್ಠನಾದ ಭಕ್ತನಿಗೆ, ವೃಷ್ಣೆ ಯಾರೇ ಶ್ರೇಷ್ಠ ಭಕ್ತರು ನಿನ್ನ ಬಳಿಗೆ ಬಂದರೂ ಅವರಿಗೆಲ್ಲ ಅಭೀಷ್ಟಗಳನ್ನು ಕೊಡ್ತೀವಿ. ಅಭೀಷ್ಟ ಸೇಚಕಾಯ ತೇ ಅಹಂ, ನಿನಗೆ ನಾನು. ವೃಷಣ ಅಂದ್ರೆ ಯುವಾನವು, ಯುವಕ ಅಂತ ಏನು ಅರ್ಥ ಹೇಳಿದ್ದಾರೆ ಅದೇ ಅರ್ಥವನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ಅದನ್ನ ಭಗವಂತಾಚಾರ್ಯರು ಮತ್ತೆ ಸಾಯಣ ಆಚಾರ್ಯರು ಅದನ್ನೇ ಅರ್ಥವನ್ನು ಹೇಳಿದ್ದಾರೆ. 2 ಕುದುರೆಗಳನ್ನ ನಾನು ನಿನಗೆ ಅರ್ಪಿಸ್ತೇನೆ. ಯುವಾನು ಒಂದು ಚತುರವು, ಹರೆಯದ ಕುದುರೆಗಳು. ಮತ್ತೆ ಹರೆಯದ ಕುದುರೆಗಳಾದ್ರಿಂದ ಶಕ್ತಿಶಾಲಿಗಳಾದಂತಹ ಕುದುರೆಗಳು ಹೌದು. ಅಂತ 2 ಕುದುರೆಗಳನ್ನ ನಾನು ನಿನಗೆ ಅರ್ಪಿಸ್ತೇನೆ. ಹರಿ ಅಂದ್ರೆ ಯಾವುವು? ಮನಸ್ಸು ಮತ್ತು ಬುದ್ಧಿ ಅಂತ 2 ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಉಳಿದವರು ರಘುನಾಥ ತೀರ್ಥರು ಮತ್ತೆ ಸಾಯಣಾಚಾರ್ಯರು ಅದನ್ನ ಭಗವಂತನ ರಥಕ್ಕೆ ಹೂಡಲ್ಪಟ್ಟ ಕುದುರೆಗಳು ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಕುದುರೆಗಳು ಅಂತಾನೆ ಅಷ್ಟೇ ಅರ್ಥ ಮಾಡುವ ಬದಲು ಮನಸ್ಸು ಬುದ್ಧಿ ಅಂತ ಅರ್ಥವನ್ನು ಭಗವಂತಾಚಾರ್ಯ ಮಾಡಿದ್ದಾರೆ. ನಾನು ಅದೇ ಹರಿ ಎಂಬ ಶಬ್ದಕ್ಕೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು, ನಮ್ಮ ಎಲ್ಲಾ ಕರ್ಮೇಂದ್ರಿಯಗಳು, ಮನಸ್ಸು ಹಿಡಿದಂಥ ಮನಸ್ಸು ಸೇರಿ ಎಲ್ಲ ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು ಬಾಹ್ಯವಾದದ್ದು, 1 ಅಂತರಿಂದ್ರಿಯ ಮನಸ್ಸು, ಅವೆಲ್ಲವೂ ಸೇರಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಇವೆಲ್ಲವನ್ನು ಹರಿ ಎಂಬ ಶಬ್ದದಿಂದ, ಯಾಕೆಂದ್ರೆ ಇಂದ್ರಿಯಾಣಿ ಹಯಾನಾಹೋ ಅಂತ ಕಾಟಕೋಪನಿಷತ್ತಿದೆ. ಎಲ್ಲ ಇಂದ್ರಿಯಗಳು ಕೂಡ ಕುದುರೆಗಳು ಅಂತ ಪರಿಗಣಿತ ಆಗಿವೆ. ನಾನು 2 ಕುದುರೆಗಳನ್ನು ತೊಡಗಿಸ್ತೇನೆ. ಯಾವ 2 ಕುದುರೆಗಳು? ನನ್ನ ಜ್ಞಾನೇಂದ್ರಿಯಗಳು, ನನ್ನ ಕರ್ಮೇಂದ್ರಿಯಗಳೇ ಕುದುರೆಗಳು. ನಿನ್ನ ಪೂಜೆಗಾಗಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಾನು ತೊಡಗಿಸ್ತೇನೆ ಅಂತ ಅದರ ಅರ್ಥ. ಅಸ್ಯಾಂ ಪೂಜಾಯಾಮ್, ಈ ಒಂದು ನಾನು ಮಾಡುವಂತಹ ಪೂಜೆಯಲ್ಲಿ ನಿನಗೆ ಅನ್ನವಾದಂತಹ ಈ ಮಂತ್ರಗಳೇನಿವೆ, ಶಾಸ್ತ್ರಗಳು, ವೇದಾದಿ ಶಾಸ್ತ್ರಗಳು, ವಾಜ ಅಂದ್ರೆ ಅನ್ನ, ತವ ಅನ್ನಂ ತೇ ವಾಜಂ ಅನ್ನಭೂತವಾದಂತಹ ಬ್ರಹ್ಮಾಣಿ ಅಂದ್ರೆ ಎಲ್ಲಾ ಶಾಸ್ತ್ರಗಳು, ವಿಶೇಷತಃ ಬೃಹತಿ ಸಹಸ್ರ ಮಂತ್ರಗಳು. ಮಾ ವ್ಯಂತು ದೂರಂ ಮಾ ಗಚ್ಚಂತು. ಈ ಭಗವಂತನಿಗೆ ನಾವು ಮಾಡುವಂತಹ, ನಾನು ಈಗಾಗಲೇ ಹೇಳಿದೆ, ಅನ್ನ ಪಾಯಸ ಇತ್ಯಾದಿ ನಿವೇದನೆ ಮಾಡುವುದಕ್ಕಿಂತ ಶಾಸ್ತ್ರ ಮಂತ್ರಗಳ ಮೂಲಕ ಆತನನ್ನು ಸ್ತುತಿಸುವುದೇ ಆತನಿಗೊಂದು ದೊಡ್ಡ ನೈವೇದ್ಯ. ಅದರಲ್ಲೂ ಕೂಡ ಈ ಬೃಹತಿ ಛಂದಸ್ಸಿನಲ್ಲಿ ಸಂಪಾದಿತವಾದಂತಹ
1000 ಮಂತ್ರಗಳೇನಿವೆ ಇವು ಆತನಿಗೆ ಅನ್ನ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ಅವೇ ದೂರಂ ಆಗಚ್ಚಂತು, ಅವು ನಮ್ಮಿಂದ ದೂರ ಹೋಗದಿರಲಿ. ಬೃಹತಿ ಸಹಸ್ರದ ಅರ್ಥವನ್ನು ಮಾಡಿಕೊಳ್ಳುವುದರಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಬಾಧೆ ಅಶಕ್ತಿ ಬರದೇ ಇರಲಿ. ಈ ಬೃಹತಿ ಸಹಸ್ರದ ಗೊಡವೆನೇ ಬೇಡ, ಅರ್ಥ ಆಗುವಂಥದ್ದಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಿ ನಾವು ಅದನ್ನು ದೂರ ಹೋಗುವಂತೆ ಆಗುವುದು ಬೇಡ. ನಮ್ಮಿಂದ ಅದು ದೂರ ಹೋಗುವುದು ಬೇಡ, ನಮ್ಮ ಸಮೀಪಕ್ಕೆ ಅದು ಬರಲಿ. ವೇದಾಭಿಮಾನಿ ದೇವತೆಗಳು, ಬೃಹತಿ ಸಹಸ್ರದ ಅಭಿಮಾನಿ ದೇವತೆಗಳು ನಮ್ಮ ಸಮೀಪಕ್ಕೆ ಬರಲಿ, ನಾವು ಅದರ ಸಮೀಪಕ್ಕೆ ಹೋಗೋಣ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಅಮೋಘ ಮತ್ತು ಪುರುಷಾಕ ಎಂಬ ಶಬ್ದಕ್ಕೆ 2 ಶಬ್ದಗಳಿಗೆ ಸಂಬಂಧ. ಅಮೋಘ ಅಂದರೆ ವ್ಯರ್ಥವಲ್ಲದ್ದು. ನಮ್ಮದೆಲ್ಲವೂ ವ್ಯರ್ಥವಾದದ್ದೇ, ನಮ್ಮ ಶಕ್ತಿ, ನಮ್ಮ ಇಚ್ಛೆ ಇತ್ಯಾದಿ ಎಲ್ಲವೂ ಕೂಡ. ಯಾಕಂದ್ರೆ ಇದು ಅಪೂರ್ಣ. ಅವನದ್ದು ಪೂರ್ಣ ಆದ್ರಿಂದ ಅದ್ಯಾವುದೂ ವ್ಯರ್ಥವಲ್ಲ. ಅಮೋಘ ಅನ್ನುವ ಶಬ್ದಕ್ಕೆ ಮತ್ತು ಪುರುಷಾಕ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಭಾವ ಇದೆ. ಅಮೋಘ ಎಂಬ ಶಬ್ದ ವ್ಯಾಖ್ಯೇಯ, ವಿಷ್ಣು ಸಹಸ್ರನಾಮದ ಶಬ್ದ. ಅದನ್ನು ವ್ಯಾಖ್ಯಾನ ಮಾಡಬೇಕಾದದ್ದು ಪುರುಷಾಕ ಎಂಬ ಶಬ್ದ. ಪುರು ಅಂದ್ರೆ ಬಹಳ ಅಂತ ಅರ್ಥ, ಪೂರ್ಣ ಅಂತ ಅರ್ಥ. ಪೂರ್ಣವಾದ ಕರ್ಮವುಳ್ಳವನು, ಪೂರ್ಣವಾದಂತಹ ಶಕ್ತಿ ಉಳ್ಳವನು ಈ ಭಗವಂತ. ಆದ್ರಿಂದಲೇ ಅವನು ಯಾವತ್ತೂ ಕೂಡ ಅವನ ಇಚ್ಛೆ, ಅವನ ಕರ್ಮ, ಅವನದ್ದಾದಂತಹ ಪ್ರತಿಯೊಂದು ಕೂಡ ಯಾವುದೂ ವ್ಯರ್ಥವೇ ಅಲ್ಲ ಅಂತ. ಹೀಗೆ ಮೂಲತಃ ಅಮೋಘ ಎಂಬ ಶಬ್ದಕ್ಕೆ ವ್ಯರ್ಥವಲ್ಲದ ಅಂತ ಅರ್ಥ. ಪುರುಷಾಕ ಎಂಬ ಶಬ್ದಕ್ಕೆ ಪೂರ್ಣವಾದಂತಹ ಕರ್ಮ ಉಳ್ಳವನು ಅಂತ ಅರ್ಥ. ಪೂರ್ಣವಾದ ಕರ್ಮ, ಪೂರ್ಣವಾದ ಶಕ್ತಿ ಉಳ್ಳವನು ಅಂತ ಅರ್ಥ. ಯಾವುದೇ ಒಬ್ಬ ವ್ಯಕ್ತಿಯ ಕೆಲಸ, ಆತನ ಇಚ್ಛೆ ವ್ಯರ್ಥ ಆಗುವುದು, ಮೋಘವಾಗುವುದು ಯಾವಾಗ? ಅದು ಅಪೂರ್ಣವಾದಾಗ. ಅದು ಅಮೋಘವಾಗುವುದು ಯಾವಾಗ? ಅದು ಪೂರ್ಣವಾದಾಗ. ಹೀಗೆ ಪೂರ್ಣವಾದಾಗ ಅಮೋಘ, ಅಪೂರ್ಣವಾದಾಗ ಮೋಘ. ಆದ್ರಿಂದ ಭಗವಂತನನ್ನು ಅಮೋಘ ಅಂತ ಹೇಳುವುದು, ಪುರುಷಾಕ ಅಂತ ಹೇಳುವುದು ಒಂದೇ ಆಗಿದೆ ಅಂತ ಅದರ ತಾತ್ಪರ್ಯ. ಇದರ ಭಾವಾರ್ಥ ಏನು? ಅಮೋಘ ಕರ್ಮನೂ ಅಮೋಘ ಶಕ್ತಿಯುಳ್ಳವನೂ ಆದಂತಹ ಭಗವಂತನೇ, ಯಜಮಾನನು, ಜಗದೊಡೆಯನು, ಭಕ್ತರ ಅಭೀಷ್ಟವನ್ನು ಕರೆಯುವವನೂ ಆದಂತಹ ನಿನ್ನ ಪೂಜೆಗಾಗಿ ನಾನು ನನ್ನ ಹರೆಯದ ಕುದುರೆಗಳಂತಿರುವಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ತೊಡಗಿಸ್ತೇನೆ. ಈ ಪೂಜಾ ಏನು ನಾನು ಮಾಡಬೇಕು ಅಂತ ಮಾಡಿದ್ದೇನೆ, ಈ ಪೂಜೆಯಲ್ಲಿ ನಿನಗೆ ಅನ್ನ ಅನಿಸಿದಂತಹ ವೇದಶಾಸ್ತ್ರಗಳು, 1000 ಬೃಹತಿ ಮಂತ್ರಗಳು ನಮ್ಮಿಂದ ಎಂದೂ ದೂರ ಹೋಗದೇ ಇರಲಿ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಐತರೇಯ ಭಾಷ್ಯದಲ್ಲಿ ವೈಶ್ವಾಮಿತ್ರಂ ತದನ್ನಂತೋ ಋಕ್ಸಹಸ್ರಾತ್ಮಕಂ ಮತಂ, ವಿಶ್ವಾಮಿತ್ರ ಪಠಿಸಿದಂಥ ಆ 1000 ಬೃಹತಿ ಛಂದಸ್ಸಿನ ಮಂತ್ರಗಳೇನಿವೆ ಅವೇ ಅನ್ನ ಅಂತ ವರ್ಣನೆ ಮಾಡಿದ್ದಾರೆ. ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ. ಈ ಅನ್ನಾಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯು ನಮ್ಮಿಂದ ದೂರ ಹೋಗದೇ ಇರಲಿ, ಮಂತ್ರವೂ ದೂರ ಹೋಗದೇ ಇರಲಿ, ಮಂತ್ರದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯು ಕೂಡ ನಮ್ಮಿಂದ ದೂರ ಹೋಗದೇ ಇರಲಿ. ಯಾವತ್ತೂ ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ, ಲಕ್ಷ್ಮೀನಾರಾಯಣನ ಅನುಗ್ರಹದಿಂದಾಗಿ ನಮಗೆ ಈ ಶಾಸ್ತ್ರಗಳೆಲ್ಲವೂ ಕೂಡ ನಮ್ಮ ಸಮೀಪಕ್ಕೆ ಬರಲಿ. ಭೌತಿಕವಾಗಿಯೂ ನಮ್ಮ ಸಮೀಪ ಇರಲಿ, ಬೌದ್ಧಿಕವಾಗಿಯೂ ಕೂಡ ನಮ್ಮ ಸಮೀಪ ಇದ್ದು ನಮಗವು ಅರ್ಥ ಆಗುವಂತಾಗಲಿ. ನಮಗದ್ರ ಬಗ್ಗೆ ತಾತ್ಸಾರ, ತಿರಸ್ಕಾರ ಮೂಡುವುದು ಬೇಡ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಐತರೇಯ ಉಪನಿಷತ್ತಿನಲ್ಲಿ ವೈಶ್ವಾಮಿತ್ರಂ ಹೇತದಃ ಸಂಶಿಷ್ಯಂತಂ ಇಂದ್ರ ಉಪನಿಷಸಾದ ಸಹ ಅನ್ನಮಿತ್ಯಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಈ ಮಹಾವೃತ ಅನ್ನೋ ಯಜ್ಞದಲ್ಲಿ ಬೃಹತಿ ಸಹಸ್ರ ಮಂತ್ರಗಳ ಪಠನ ಆಗ್ತದೆ. ಆಗ ವಿಶ್ವಾಮಿತ್ರ ಅದನ್ನು ಪಠನ ಮಾಡುವವನಿದ್ದ. ಅದನ್ನು ಕೇಳಲಿಕ್ಕೆ ಇಂದ್ರನ ಅಂತರ್ಯಾಮಿಯಾದಂತಹ ವಿಷ್ಣು, ಇಂದ್ರನ ಅಂತರ್ಯಾಮಿಯಾದಂತಹ ವಾಯುವಿನ ಅಂತರ್ಯಾಮಿಯಾದಂತಹ ವಿಷ್ಣು, ಅವರಿಬ್ಬರು ಇಂದ್ರನಲ್ಲಿ ಬಂದು ಕೂತರು. ವಿಶ್ವಾಮಿತ್ರನ ಎದುರಿಗೆ ಇಂದ್ರನೊಳಗೆ ವಾಯು ಮತ್ತು ವಿಷ್ಣುಗಳು. ಆಗ ಇಂದ್ರ ಅದನ್ನು ಕೇಳಲಿಕ್ಕೆ ಅಂತ ಕೂತಾಗ ಮುನಿ ಹೇಳಿದ, ಸಹ ಅನ್ನಮಿತ್ಯಭಿವ್ಯಾಹೃತ್ಯ, ನಾನು ನಿನಗೀಗ ಅನ್ನವನ್ನು ಬಡಿಸ್ತೇನೆ. ಏನು ಅನ್ನವನ್ನು ಹಾಕ್ತೇನೆ, ಅನ್ನವನ್ನು ಕೊಡ್ತೇನೆ ಅಂದ್ರೆ ಇದೇ ಅನ್ನ. ಈ ಬೃಹತಿ ಸಹಸ್ರ ಮಂತ್ರ ನಿನಗೆ ಅನ್ನದಂತೆ ತೃಪ್ತಿ ಮಾಡಲಿ ಅಂತ ಹೇಳಿ
ಅದನ್ನು ಪಠನ ಮಾಡಲಿಕ್ಕೆ ತೊಡಗಿದೆ. ಇದು ಎಷ್ಟು ಪ್ರಿಯವಾಗಿತ್ತು ಆ ಇಂದ್ರನಿಗೆ, ಇಂದ್ರನ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಅಂದ್ರೆ ಅವನು ಮತ್ತೆ ಮತ್ತೆ ಅದನ್ನ ಕೇಳಿ ಪಡೆದ. ದ್ವಿತೀಯವಾರಂ ಶಂಸ, ಎರಡನೇ ಬಾರಿ ಹೇಳು ಅಂತ ಕೇಳಿದ ಇಂದ್ರ. ಸಹ ಅನ್ನಂ, ತಗೋ ಅನ್ನ ಹಾಕ್ತೇನೆ ನಿನಗೆ, ಅನ್ನವನ್ನು ಅರ್ಪಣೆ ಮಾಡ್ತೇನೆ ಅಂತ ಮತ್ತೆ ಮತ್ತೆ ಅನ್ನವನ್ನ ಬಡಿಸಿದ. ಆ ಬೃಹತಿ ಸಹಸ್ರ ಮಂತ್ರವನ್ನೇ ಹೇಳಿದ. ಸವಾಋಷೇ ತೃತೀಯಂ ಶಂಸ, ಮೂರನೇ ಬಾರಿ ಹೇಳು. ಎಷ್ಟು ಬಾರಿ ಕೇಳಿದ್ರೂ ತೃಪ್ತಿ ಆಗಲಿಲ್ಲ ಇಂದ್ರನಿಗೆ, ಅವನ ಅಂತರ್ಯಾಮಿಯಾದ ಭಗವಂತನಿಗೆ. ಸಹ ಅನ್ನಮಿತ್ಯೇವ ಅಭಿವ್ಯಾಹೃತ್ಯ ಬೃಹತಿ ಸಹಸ್ರಂ ಶಶಂಸ. ಹೀಗೆ ಆ ಬೃಹತಿ ಸಹಸ್ರ ಮಂತ್ರ ಅಂತ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯ. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತದ್ವೈಶ್ವಾಮಿತ್ರಂ ಏಷ ತಪನ್ನೇ ವಾಸ್ಮಿ ಅಂತ ನನಗೆ ಭಗವಂತ ಹೇಳುವ ಮಾತಿದು, ಮಹಿದಾಸ ಹೇಳುವ ಮಾತಿದು ಇಡೀ ಈ ಐತರೆಯ ಉಪನಿಷತ್ತು. ಮಹಿದಾಸ ರೂಪಿ ಆದಂಥ ಭಗವಂತ ನನಗೆ ಅನ್ನಂ ಮಿತ್ರಂ ದಕ್ಷಿಣಂ, ನನ್ನ ಮಿತ್ರಳೆನಿಸಿದಂಥ ದಕ್ಷಿಣಾ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿಯೇ ಈ ಅನ್ನದ ಅಭಿಮಾನಿನಿ ಅಂತ ಹೇಳಿದ. ತಾವೆಲ್ಲ ಇದನ್ನು ಗಮನಿಸ್ತಾನೆ ಇದ್ದೀರಿ. ಈ ಬೃಹತಿ ಸಹಸ್ರ ಮಂತ್ರ, ಈ ಬೃಹತಿ ಸಹಸ್ರದ ಪ್ರವಚನ ಪ್ರಾರಂಭ ಆಗುವಾಗ ತದೇ ತತ್ ಸಹಸ್ರಂ ತತ್ಸರ್ವಂ, ಇದು ಭಗವಂತನ 1000 ನಾಮ ರೂಪಗಳನ್ನು ವರ್ಣನೆ ಮಾಡುವ 1000 ನಾಮಗಳು, ವಿಷ್ಣು ಸಹಸ್ರನಾಮ ಸ್ತೋತ್ರದ 1000 ನಾಮಗಳು, ಅದರ ಅರ್ಥವನ್ನು ವ್ಯಾಖ್ಯಾನ ಮಾಡುವಂತ ಬೃಹತಿ ಸಹಸ್ರದ 1000 ಋಕ್ಕುಗಳು ಅಂತ ಮೊದಲನೇದಕ್ಕೆ ಅರ್ಥ. ಇದು ಪರಮಾತ್ಮನ ಸ್ತೋತ್ರ. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಹೇಳ್ತೇನೆ, ಅದು ಲಕ್ಷ್ಮೀದೇವಿಯ ಸ್ತೋತ್ರ. ಅದು ಇಲ್ಲಿ ಬಂದದ್ದನ್ನೇ ನಾನು ಪ್ರತಿನಿತ್ಯ ಹೇಳ್ತಿದ್ದೇನೆ. ಸಜಿತಿ ಪ್ರಾಣ, ಪ್ರಾಣನ ಉಪಾಸನೆ ಹೇಳುವಂತ ಮತ್ತೊಂದು ಮಂತ್ರ ಅದು. ಅದು ಐತರೇಯ ಉಪನಿಷತ್ತೇ ಇದೆ. ಅದು ಇಲ್ಲಿ ಬಂದಿಲ್ಲ, ಮತ್ತೊಂದು ಕಡೆ ಬಂದಿದೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ ಕೊನೆಯದಾಗಿ ಎಲ್ಲಾ ದೇವತೆಗಳನ್ನು, ಅವರು ನೇರವಾಗಿ ಏನನ್ನು ಹೇಳುವವರಲ್ಲ, ಎಲ್ಲವನ್ನು ಮುಚ್ಚಿಟ್ಟು ಹೇಳುವಂಥವ್ರು. ಅವರು ಈ ಅರ್ಥವನ್ನು ನಮಗೆ ಯಾವತ್ತೂ ಕೂಡ ಸ್ಪಷ್ಟವಾಗಿ ತಿಳಿಸುವಂತಾಗಲಿ ಅಂತ ಕೇಳ್ಕೊಳ್ಳುವುದಕ್ಕಾಗಿ ಈ ಇಡೀ 4 ವಾಕ್ಯಗಳು ಕೂಡ ಬೃಹತಿ ಮಂತ್ರದಲ್ಲಿಯೇ ಬಂದಿರುವಂತಹ ಈ ಐತರಿ ಉಪನಿಷತ್ನಲ್ಲೇ ಬಂದಿರುವಂತಹ 4 ಮಂತ್ರಗಳನ್ನ ನಾನು ಇಲ್ಲಿ ಹೇಳ್ತಾ ಇರ್ತೇನೆ. ಅದಕ್ಕಾಗಿ ಮಂಗಲಾಚರಣೆಯಲ್ಲಿ ಅಲ್ಲಿ ಬಂದಿರುವಂಥದ್ದು ಇದು ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ. ಅಲ್ಲಿ ಈ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ಇದಂ ಅನ್ನಂ ತವೇತಿ, ಇದು ನಿನಗೆ ಅನ್ನ ಅಂತ ಹೇಳಿ ಹೇಳಿ 2 ಬಾರಿ 3 ಬಾರಿ ಅದನ್ನ ಪಠನ ಮಾಡಿಸಿದ ಈ ಭಗವಂತ. ಅನ್ನಾಭಿಮಾನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ, ಸರ್ವಶಬ್ದವಾಚ್ಯನಾದಂತಹ ನನಗೆ ಅನ್ನಂ ಮಿತ್ರ ಮುಚ್ಚತೆ. ಅನ್ನಾಭಿಮಾನಿನಿ ಯಾರು ಅಂದ್ರೆ ಸಾಕ್ಷಾತ್ ಪರಮ ಶ್ರೇಷ್ಠಳಾದಂತಹ ಸ್ತ್ರೀ ಅಂದ್ರೆ ಈ ಲಕ್ಷ್ಮೀದೇವಿ, ಅವಳೇ ಅನ್ನಾಭಿಮಾನಿನಿ. ಅವಳು ಅನ್ನ ಯಾಕೆ? ನಾವು ಅನ್ನವನ್ನು ತಿನ್ನುತ್ತೇವೆ, ನಾವು ಭೋಗಿಸ್ತೇವೆ, ಆದ್ದರಿಂದ ಅದು ಅನ್ನ. ಲಕ್ಷ್ಮೀದೇವಿ ಪರಮಾತ್ಮನ ಭೋಗಕ್ಕೆ ಪಾತ್ರಳಾದ್ರಿಂದ ಅವಳು ಅನ್ನ ಅಂತ ಕರೆಸಿಕೊಂಡಿದ್ದಾಳೆ. ಇದು ಯಾವುದಿದು ಅನ್ನ ಅಂದ್ರೆ ವೈಶ್ವಾಮಿತ್ರಂ ತದನ್ನಂತು, ವಿಶ್ವಾಮಿತ್ರ ಪಠಿಸಿದ 1000 ಋಕ್ಕುಗಳೇ ಆ ಅನ್ನ. ಋಕ್ ಸಹಸ್ರಾತ್ಮಕಂ ಮತಂ, 1000 ಋಕ್ಕುಗಳು. ವಿಶ್ವಾಮಿತ್ರ ಅದನ್ನು ಕಂಡಿದ್ದಾನೆ, ಅದರಿಂದ ಅದಕ್ಕೆ ವೈಶ್ವಾಮಿತ್ರಂ ತದನ್ನಂ ಅಂತ ಹೇಳ್ತಾರೆ. ಹೀಗೆ ಒಟ್ಟು 1000 ಮಂತ್ರಗಳೇನಿವೆ, ಬೃಹತಿ ಸಹಸ್ರ ಮಂತ್ರಗಳು, ಅವು ಮತ್ತು 1000 ನಾಮಗಳು ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು, ಅವು ಭಗವಂತನಿಗೆ ಪ್ರಿಯವಾದಂತಹ ಅನ್ನ. ಅದೇ ಇಲ್ಲಿ ವಾದ ಅಂತ ಈ ಮಂತ್ರದಲ್ಲಿ ವರ್ಣಿತ ಆಗಿದೆ. ಅವು ನಮ್ಮಿಂದ ಯಾವತ್ತೂ ದೂರ ಹೋಗದೆ ಇಲ್ಲಿ, ಅವುಗಳ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯು ಕೂಡ ನಮ್ಮಿಂದ ಯಾವತ್ತೂ ದೂರ ಹೋಗದೇ ಇರಲಿ ಅಂತ ನಾವು ಭಗವಂತನನ್ನ ಪ್ರಾರ್ಥಿಸಬೇಕು. ಭಗವಂತನ ಅಮೋಘ ಎಂಬ ನಾಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಉಲ್ಲೇಖಗಳನ್ನ ಈಗ ನೋಡೋಣ. ತತ್ಸರ್ವಂ ಭಗವಾನೇವ ಯೇ ಚ ಧರ್ಮ ಬಲಾದಯ ಅಂತ ಹೀಗೆ ಹೇಳಿರುವುದರಿಂದ ಆ ಭಗವಂತನ ಯಾವುದೂ ಕೂಡ ಮೋಘ ನಿರರ್ಥಕ ನಭವತಿ, ಅವನ ಕಾಮನೆ, ಅವನ ಸಂಕಲ್ಪ, ಅವನ ಮಾತು, ಅವನ ಚಟುವಟಿಕೆ ಎಲ್ಲವೂ ಕೂಡ ಸಫಲವಾದದ್ದು. ಸತ್ಯಕಾಮ ಅಪರೋ ನಾಸ್ತಿ ತಮೃತೆ ವಿಷ್ಣು ಅವ್ಯಯಂ.
ಆ ಭಗವಂತನನ್ನು ಹೊರತುಪಡಿಸಿದ್ರೆ ಸತ್ಯಕಾಮನಾದವನು ಈ ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ ಯಾರೂ ಇಲ್ಲ. ಅದಕ್ಕೆ ಅವನೇ ಸತ್ಯಕಾಮ ಅಂದ್ರು, ಅಮೋಘ ಅಂತಂದ್ರು ಅದನ್ನೇ ಹೇಳ್ತದೆ. ನ ವಿಷ್ಣೋರ್ ವಚನಂ ಕ್ವಾಪಿ ಮೃಷಾ ಭವತಿ ಕಸ್ಯಚಿತ್ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಯಾವತ್ತೂ ಭಗವಂತನ ಮಾತು ವ್ಯರ್ಥ ಆಗುವಂಥದ್ದಲ್ಲ. ಸತ್ಯ ಸಂಕಲ್ಪದೋ ವಿಷ್ಣು ನಾನ್ಯಥಾತು ಕರಿಷ್ಯತಿ, ಅವನು ಸತ್ಯ ಸಂಕಲ್ಪನಾಗಿದ್ದಾನೆ. ಅದರಿಂದ ಎಂದು ಅನ್ಯಥಾ ಆಲೋಚನೆ ಮಾಡುವುದೊಂದು, ಕಾರ್ಯ ಮಾಡುವುದೊಂದು ಹೀಗೆ ಮಾಡಲಾರ. ಏಷ ಆತ್ಮ ಸತ್ಯಕಾಮ ಸತ್ಯ ಸಂಕಲ್ಪ ನೈವಾಲೀಕಂ ಭವತ್ಯೇವ ವಚಸ್ತೆ ಮಧುಸೂದನ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಮಾತು. ಸಕಲ ಶಾಸ್ತ್ರಗಳ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯೇ ರುಕ್ಮಿಣಿ ರೂಪದಿಂದ ಭಗವಂತನಿಗೆ ಹೇಳುವ ಮಾತಿದು. ಹೇ ಮಧುಸೂದನ, ನೈವಾಲೀಕಂ ಭವತ್ಯೇವ ವಚಸ್ತೆ ಮಧುಸೂದನ, ಯಾವತ್ತೂ ನಿನ್ನ ಮಾತು ವ್ಯರ್ಥ ಆಗುವಂಥದ್ದಲ್ಲ. ಭಗವಂತ ಅದನ್ನ ಹಾಗೆ ಸ್ವೀಕಾರ ಮಾಡ್ತಾನೆ. ಮಯೋದಿತಂ ಯದನ್ವಾರ್ಥ ಸರ್ವಂ ತತ್ ಸತ್ಯಮೇವ ಹಿ, ನೀನು ಹೇಳುವಂಥದ್ದೆಲ್ಲವೂ ಕೂಡ ಸತ್ಯವೇ ಆಗಿದೆ, ನಾನು ಹೇಳಿದ್ದನ್ನು ನೀನು ಒಪ್ಪಿ ಅದನ್ನು ಅನುಮೋದಿಸಿದ್ದಿ ಅಂತ ಕೃಷ್ಣ ಅವಳನ್ನು ಹೇಳ್ತಾನೆ. ಹೀಗೆ ಭಗವಂತನ ಮಾತೆಂದೂ ವ್ಯರ್ಥ ಅಲ್ಲ ಅನ್ನುವುದಕ್ಕೆ ಉಳಿದವರೆಲ್ಲರ ಸಾಕ್ಷ್ಯಕ್ಕಿಂತ ರುಕ್ಮಿಣೀ ದೇವಿಯ ಸಾಕ್ಷ್ಯವೇ ಬಹಳ ದೊಡ್ಡದು ಅಂತ ನಾವು ತಿಳ್ಕೊಳ್ಬೇಕು. ಎಚ್ಚಿಕೇತ ಸತ್ಯಮಿತ್ ತನ್ನ ಮೋಘಂ ಅಂತ ಒಂದು ವೇದವಾಕ್ಯವೇ, ಋಗ್ವೇದದ ವೇದವಾಕ್ಯವೇ ಇದೆ. ಭಗವಂತ ನಿರ್ಮಿಸಿರುವಂತಹ ಈ ಜಗತ್ತೆಲ್ಲವೂ ಕೂಡ ನಿರರ್ಥಕವಾದದ್ದಲ್ಲ, ಕಣ್ಕಟ್ಟಲ್ಲ, ಸುಳ್ಳಲ್ಲ, ಇದು ಸತ್ಯವೇ ಆಗಿದೆ ಅಂತ ವೇದವಾಕ್ಯ ಇದೆ. ಅದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಇಲ್ಲೊಂದು ತುಂಬಾ ಸುಂದರವಾದಂತಹ ಮಾತು ಭಾಗವತ ತಾತ್ಪರ್ಯದಲ್ಲಿ ಕಂಡು ಬರ್ತದೆ. ಫಲವಾನ್ ಮೋಕ್ಷ ಹೇತುತ್ವಾತ್ ನಿತ್ಯಾನಂದಾದ ಅಪಾರ್ಥಕ ಜೀವಾತ್ಮನಸ್ತು ಸಂಸಾರ ಅಂತ ಒಂದು ಮಾತು. ನಾವೆಲ್ಲ ಈ ಸಂಸಾರದಲ್ಲಿ ಇವತ್ತು ಒದ್ದಾಡ್ತಾ ಇದ್ದೀವಿ, ಚಡಪಡಿಸ್ತಾ ಇದ್ದೀವಿ, ಅನೇಕ ತರದ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸಂಸಾರ ಇದೆಲ್ಲ ನಿರರ್ಥಕ ಅಲ್ವಾ ಅಂತ ನಮಗೆ ಕಾಣಿಸ್ತದೆ. ಆದರೆ ಈ ಸಂಸಾರವನ್ನ ದಾಟಿಯೇ, ಇದರಲ್ಲಿ ಗೆದ್ದೇ ನಾವು ಶಾಶ್ವತವಾದಂತಹ ಆನಂದವನ್ನು ಪಡಿಬೇಕಾಗಿದೆ. ಹೀಗೆ ನಿತ್ಯವಾದಂತಹ ಆನಂದವನ್ನು ಪಡ್ಕೊಳ್ಳಿಕ್ಕೆ ಈ ಸಂಸಾರವೇ ಒಂದು ಮೆಟ್ಟಿಲಿದ್ದಂತೆ. ಆದ್ರಿಂದ ಇದೂ ಕೂಡ ವ್ಯರ್ಥವಲ್ಲ. ನಮಗೆ ಹಾಗೆ ಸ್ಥೂಲ ದೃಷ್ಟಿ ಕಾಣಬಹುದು. ನಮ್ಮನ್ನ ಭಗವಂತ ನಾನಾ ಥರದ ಪರೀಕ್ಷೆಗೆ ಒಳಪಡಿಸುವುದು ಕೂಡ ಯಾವುದೇ ದೃಷ್ಟಿಯಿಂದಲೂ ಮೋಘವಲ್ಲ, ವ್ಯರ್ಥವಲ್ಲ. ಅದಕ್ಕೆಲ್ಲದಕ್ಕೂ ಒಂದು ತಾತ್ಪರ್ಯ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನ ನಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗಲಿಕ್ಕೆ ಈ ಎಲ್ಲ ಥರದ ಸಂಸಾರದ ಏಳು ಬೀಳುಗಳನ್ನು ನಾವು ಅನುಭವಿಸಬೇಕಾಗ್ತದೆ ಅಂತ ಶಾಸ್ತ್ರದ ಸಂದೇಶ ಇದೆ. ಲಕ್ಷಾಲಂಕಾರದಲ್ಲಿ ಅಮೋಘ ಎಂಬ ಶಬ್ದಕ್ಕೆ ಅರ್ಥ ಹೇಳಲಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ಪೂಜೆ, ಸ್ತುತಿ, ಸ್ಮರಣ ಇತ್ಯಾದಿಗಳನ್ನು ನಾವು ಮಾಡಿದರೆ ಅದೆಂದೂ ವ್ಯರ್ಥವಾಗದೆ ಪೂರ್ಣವಾದಂತಹ ಫಲವನ್ನ ಕೊಡ್ತದೆ. ಅದೆಲ್ಲ ಭಗವಂತನ ಅನುಗ್ರಹದಿಂದ. ಪರಾಶರ ಭಟ್ಟ ವ್ಯಾಖ್ಯಾನಕ್ಕನುಸಾರವಾಗಿ ವ್ಯರ್ಥವಲ್ಲದ ಒಂದು ಸ್ಪರ್ಶ ಉಳ್ಳವನು ವಿತತ ಸ್ಪರ್ಶರಹಿತ ಸಹಿ ಅಮೋಘ ಪರಿಕೀರ್ತಿತ ಅಂತ. ಅಮೋಘಂ ದರ್ಶನಂ ರಾಮ ನಚ ಮೋಘಸ್ತವಸ್ತವ ಅಮೋಘಾಸ್ತೆ ಭವಿಷ್ಯಂತಿ ಭಕ್ತಿಮಂತಶ್ಚ ಏ ನರಾಹ. ನಿನ್ನ ದರ್ಶನ ಭಗವಂತ ರಾಮನೇ, ನಿನ್ನ ಕೃಪಾದೃಷ್ಟಿಗೆ ನಾವು ಬೀಳುವುದು ಇದ್ಯಾವುದೂ ಕೂಡ ವ್ಯರ್ಥವಲ್ಲ. ನಾವು ಮಾಡುವಂಥ ಸ್ತೋತ್ರವೂ ವ್ಯರ್ಥವಲ್ಲ. ನಿನ್ನಲ್ಲಿ ಭಕ್ತಿಯನ್ನು ತೋರಿಸಿದಂತಹ ಮನುಷ್ಯರು ಕೂಡ ಅಮೋಘರೇ ಆಗ್ತಾರೆ. ನೀನು ಮಾತ್ರ ಅಮೋಘ ಅಲ್ಲ, ನಿನ್ನನ್ನು ಅಮೋಘ ಅಂತ ಸ್ತುತಿಸಿದ ನಿನ್ನ ಪ್ರತಿಬಿಂಬರೇ ಆದಂತಹ ಭಕ್ತರು ಕೂಡ ಅಮೋಘರಾಗ್ತಾರೆ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ದೃಷ್ಟಿಯಿಂದ ವ್ಯರ್ಥವಲ್ಲದ ಜಗತ್ತಿನ ಸೃಷ್ಟಿ, ಪಾಲನ, ನಾಶ ಇತ್ಯಾದಿ ಕಾರ್ಯವುಳ್ಳವನು. ಆ ಕಾರಣಕ್ಕಾಗಿ ಆತನನ್ನು ಅಮೋಘ ಅಂತ ಹೇಳಬೇಕು ಅಂತ ಹೇಳಿ ಎಚ್ಚಿಕೇತ ಸತ್ಯಮಿತ ನಮೋಘಂ ಅಂತ ನಾವು ಈಗಾಗಲೇ ನೋಡಿದಂತಹ ವೇದವಾಕ್ಯವನ್ನ ಅವರು ಉದ್ಧರಿಸ್ತಾರೆ. ನವಿದ್ಯತೆ ಮೋಘಂ ಜಗತ್ ಸರ್ಜನಾಧಿಕಂ ಯಸ್ಯೈತಿ ಅಮೋಘ ಎಚ್ಚಿಕೇತ ಸತ್ಯಮಿತ ತನ್ನ ಮೋಘಮಿತಿ ಶ್ರುತೇ. ಹೀಗೆ ಇಲ್ಲಿಯವರೆಗೆ ಆ ಅಮೋಘ ಎಂಬ ಶಬ್ದದ ಅರ್ಥವನ್ನ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಪುರುಷಾಕ ಎಂಬ ಬೃಹತಿ ಮಂತ್ರದ ಪುರುಷಾಕ ಎಂಬ ಪದವನ್ನು ಒಳಗೊಂಡಂತಹ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಭಗವಂತ ಅನೇಕ ಜಡ, ಚೇತನ ಇತ್ಯಾದಿ ಎಲ್ಲ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ.
ಅವನು ಸೃಷ್ಟಿಸಿರುವಂತಹ ಜಗತ್ತಿನಲ್ಲಿ ವ್ಯರ್ಥವಾದದ್ದು ಯಾವುದೂ ಅಲ್ಲ. ಜಡಚೇತನಗಳನ್ನು ಸೃಷ್ಟಿಸಿದ್ದಾನೆ. ಆ ಚೇತನಗಳನ್ನ ಜಡಗಳ ನಡುವೆ ಸಂಪರ್ಕಕ್ಕೆ ಬರುವಂತೆ ಮಾಡಿ ಸಂಸಾರದಲ್ಲಿ ಅವರನ್ನು ತೊಡಗಿಸಿದ್ದಾನೆ. ಅವರಿಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಈ ಸಂಸಾರದಲ್ಲಿ ನಾನಾ ಥರದ ಕ್ಲೇಶಗಳನ್ನು ಅನುಭವಿಸ್ತಾ ಏಳ್ತಾ ಬೀಳ್ತಾ ತೊಳಲಾಡ್ತಾ ಆ ಜೀವ ಮುಂದುವರಿಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಭಗವಂತ ನಮ್ಮನ್ನು ಇಷ್ಟಾಕೆ ಸತಾಯಿಸ್ತಾ ಇದ್ದಾನೆ, ಅವನಿಗೆ ಅದರಿಂದ ಏನು ಸುಖ ಸಿಗ್ತದೋ ಅಂತ ಅನೇಕ ಜನ ಗೋಳಾಡುವುದನ್ನ ಪ್ರಲಾಪ ಮಾಡುವುದನ್ನ ನಾವು ನೀವೆಲ್ಲ ಕೇಳಿರ್ತೇವೆ. ಯಾಕೆಂದ್ರೆ ಎಷ್ಟೋ ಬಾರಿ ಅಂಥ ಮಾತುಗಳನ್ನು ನಾವೇ ಆಡಿರ್ತೇವೆ. ಆಗ ಶಾಸ್ತ್ರ ಹೇಳಿದ್ದನ್ನು ತಿಳ್ಕೊಳ್ಬೇಕು. ಒಬ್ಬ ಉನ್ನತ ಹಂತಕ್ಕೆ ತಲುಪಬೇಕಾದಂತಹ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲೇ ಯಾವುದೇ ಒಂದು ಉನ್ನತವಾದಂತಹ ಪದವಿಯನ್ನ ತಲುಪಬೇಕಾದ್ರೆ ಎಷ್ಟು ಥರದ ಏಳು ಬೀಳುಗಳನ್ನು ಆತ ಅನುಭವಿಸಬೇಕಾಗ್ತದೆ. ಮಾನಸಿಕವಾದಂತಹ ದೈಹಿಕವಾದಂತಹ ಎಲ್ಲಾ ಥರದ ತರಬೇತಿಗಳನ್ನು ಆತನಿಗೆ ಕೊಡಬೇಕಾಗ್ತದೆ. ಆ ಯಾವ ತರಬೇತಿಗಳಿಲ್ಲದೆ ಹೋದರೆ ಅವನು ಆ ಸ್ಥಾನವನ್ನ ತಲುಪುವುದು ಕೂಡ ಸಾಧ್ಯ ಆಗೋದಿಲ್ಲ. ಇದು ಜಗತ್ತಿನಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸುವಂತಹ ಒಂದು ರೀತಿ. ಜಗತ್ತಿನಲ್ಲಿ ನಾವು ಏರುವಂತಹ ಒಂದು ಪದವಿ ಎಷ್ಟೇ ದೊಡ್ಡದು ಅಂತ ನಮಗೆ ಕಂಡರೂ ಕೂಡ ತುಂಬಾ ಕ್ಷುಲ್ಲಕವಾದದ್ದೇ ಅದು. ಅಂತಹ ಕ್ಷುದ್ರವಾದಂತಹ ಪದವಿಗೆ ಎಷ್ಟೊಂದು ತರಬೇತಿ, ಎಷ್ಟೊಂದು ತಯಾರಿ, ಅದರಲ್ಲಿ ಮನುಷ್ಯ ಅನುಭವಿಸಬೇಕಾದಂತಹ ಏಳು ಬೀಳುಗಳೆಷ್ಟು, ಇದನ್ನೆಲ್ಲ ನಾವು ಗಮನಿಸಿದರೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿಜ್ಜತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ವತಃ. ಸಾವಿರಾರು ಜನ ಮನುಷ್ಯರಲ್ಲಿ ಯಾವನೋ ಒಬ್ಬ ಆ ಭಗವಂತನನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾನೆ. ತಲುಪಲಿಕ್ಕೆ ಪ್ರಯತ್ನ ಪಡುವಂಥವರ ನೂರಾರು ಜನರಲ್ಲಿ, ಸಾವಿರಾರು ಜನರಲ್ಲಿ ಯಾವನೋ ಒಬ್ಬ ನನ್ನ ಬಂದು ತಲುಪ್ತಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದೆಷ್ಟು ಜನ್ಮಗಳ ಸಾಧನೆ ಬೇಕು, ಅದೆಷ್ಟು ಜನ್ಮಗಳ ತಾಳ್ಮೆ ಬೇಕು, ಅದೆಷ್ಟು ಥರದ ಹಾವು ಏಣಿ ಆಟಗಳನ್ನ ಜೀವ ಆಡಬೇಕಾಗ್ತದೆ. ಅನೇಕ ಏಣಿಗಳನ್ನು ಏರಿ ಮೇಲೆ ಹೋಗಿ ಹಾವುಗಳಿಂದ ಕಚ್ಚಿಸಿಕೊಂಡು ಮತ್ತೆ ಕೆಳಗೆ ಬೀಳಬೇಕಾಗ್ತದೆ. ಇದು ಎಲ್ಲ ಏನಿದೆ ಯಾವುದೂ ಆತನಿಗೆ ಜೀವನಿಗೆ ವ್ಯರ್ಥ ಅಲ್ಲ. ಭಗವಂತನನ್ನು ಒಂದು ಬಾರಿ ತಲುಪಿದಾಗ ಅದೆಲ್ಲವೂ ಕೂಡ ಸಫಲ ಆಗ್ತದೆ. ಅಷ್ಟು ಕಷ್ಟಗಳನ್ನು ಅನುಭವಿಸಿದ್ದು, ಸಾಂಸಾರಿಕ ಕ್ಲೇಶಗಳನ್ನು ಅನುಭವಿಸಿದ್ದು, ಅದೆಲ್ಲವೂ ಕೂಡ ಭಗವಂತನನ್ನು ಕುರಿತು ನಾನು ಮಾಡುವಂತಹ ಒಂದು ತಪಸ್ಸು ಅಂತ ತಿಳ್ಕೊಳ್ಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳಿದೆ. ಅಕ್ಲೇಶಿತೋಪಿ ಕ್ಲೇಶಾದೀನ್ ವಿಷ್ಣವೇ ತಪ ಇತ್ಯೇವ ಪ್ರಾರ್ಥಯನ್ ಚಿಂತಯನ್ ಯಾತಿ ತತ್ಪರಂ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಭಗವಂತನ ಕುರಿತಾದ ತಪಸ್ಸಿದು ಅಂತ ನಮ್ಮೆಲ್ಲ ಕ್ಲೇಶಗಳನ್ನು ಭಾವಿಸಬೇಕು. ಹಾಗೆ ಭಾವಿಸಿದಾಗ ಆ ತಪಸ್ಸೆಲ್ಲವೂ ಕೂಡ ಒಂದು ಸಾಧನೆಯ ಮೆಟ್ಟಿಲಾಗಿ ನಮ್ಮನ್ನು ಭಗವಂತನ ಬಳಿಗೆ ಹೋಗಿ ತಲುಪಿಸ್ತದೆ. ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿಧತ್ತೆ ಅಂತ ಕವಿಗಳ ಮಾತಿದೆ. ಯಾವುದೇ ಕ್ಲೇಶ ನಾವೇನು ಅನುಭವಿಸಿರ್ತೇವೆ, ಅನುಭವಿಸಿರುವಂತಹ ಎಲ್ಲಾ ಕ್ಲೇಶವೂ ಕೂಡ ಫಲೇನ ನಮಗೊಂದು ಬಾರಿ ಕೊನೆಯ ಬಾರಿ ನಮಗೆ ಫಲ ಕೊಟ್ಟಾಗ ಹೊಸ ಚೈತನ್ಯ ಮನುಷ್ಯನಿಗೆ ಬಂದು ಮೂಡ್ತದೆ. ಹೀಗೆ ಮುಕ್ತಿಯಲ್ಲಿ ಆ ಭಗವಂತನ ಬಳಿ ನಾವೇನು ಇದ್ದು ಚಿರಂತನವಾದಂತಹ ಸಂತೋಷವನ್ನ, ಸುಖವನ್ನು ಅನುಭವಿಸಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಒಂದು ತಯಾರಿ ಈಗ ಸಂಸಾರದಲ್ಲಿ ನಡೆದಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನೇ ಭಾಗವತ ತಾತ್ಪರ್ಯ ಹೇಳಿದೆ. ಆ ದೃಷ್ಟಿಯಿಂದ ಭಗವಂತ ನಮಗೆ ಸಂಸಾರದಲ್ಲಿ ಈ ಎಲ್ಲ ಥರದ ಕಷ್ಟ ನಷ್ಟಗಳನ್ನು ಕೊಟ್ಟದ್ದು ಕೂಡ ಯಾವುದೂ ವ್ಯರ್ಥವಲ್ಲ ಅಂತ ತಿಳಿಸುವಂತಹ ಒಂದು ಶಬ್ದ ಇದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.